ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಮಸ್ಕಾರ ಗುರುಗಳ. ನಿರ್ದೋಷಮಖಿಲೀಸುವಕ್ಕೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗ ಅಂತ ಇದರ ಹೆಸರು. ಮೊಟ್ಟ ಮೊದಲಿಗೆ ನಾವು ಈ ಒಂದು ಗೀತಾಸಾರವನ್ನು ಶುರು ಮಾಡಬೇಕಾದ್ರೆ ಹೇಳಿದ್ದೆ, ಇದರಲ್ಲಿ 6 ಷಟ್ಕಗಳಿವೆ. 6 ಕ್ಷಮಿಸಿ, 3 ಷಟ್ಕಗಳಿವೆ. ಷಟ್ಕ ಅಂತಂದರೆ 6ರ ಒಂದು ಗುಂಪು. ಇದರಲ್ಲಿ ಟೋಟಲಿ ಇರುವಂಥದ್ದು 18 ಅಧ್ಯಾಯ. 6 3 18. ಆ ಮೊದಲನೆಯ 6 ಗುಂಪಿನಲ್ಲಿ ಒಂದರ ಬಗ್ಗೆ, ಎರಡನೆಯ 6 ಗುಂಪಿನಲ್ಲಿ ಒಂದರ ಬಗ್ಗೆ, ಈಗ ಹಿಂದಿನ 2 ಷಟ್ಕವನ್ನು ಸೇರಿಸಿ, ಅರ್ಥಾತ್ 1ರಿಂದ 6, 7ರಿಂದ 12, ಈ ಎಲ್ಲವನ್ನೂ ಸೇರಿಸಿ ಮುಂದಿನ 6 ಷಟ್ಕದಲ್ಲಿ ಸಂಕ್ಷೇಪವಾಗಿ ಅದರದ್ದೇ ನಿರೂಪಣೆಯನ್ನು ಮಾಡ್ತಾರೆ. ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಮೊದಲನೆಯ ಶ್ಲೋಕ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಅರ್ಜುನ ಪ್ರಶ್ನೆ. ಅನೇಕ ರೀತಿಯಿಂದಾಗಿ ಸಂಭವಾಮ್ಯಾತ್ಮಮಾಯಯ ಪ್ರಕೃತಿಂ ತ್ವಾಂ ಅವಷ್ಟಭ್ಯ ಸಂಭವಾಮ್ಯಾತ್ಮಮಾಯಯ ಅನೇಕ ಬಾರಿ ಹೇಳಿದ್ದಾನೆ. ಪ್ರಕೃತಿ ನನ್ನ ಅಧೀನಳು, ಆ ಪ್ರಕೃತಿಯೇ ಅವ್ಯಕ್ತ ತತ್ವ ಅಂತ ಕರೆಯಲ್ಪಡುತ್ತೆ. ಆ ಪ್ರಕೃತಿಯಿಂದಲೇ ಸಮಸ್ತ ಪ್ರಪಂಚ ನಿರ್ಮಾಣವಾಗಿದೆ ಅಂತ ಅನೇಕ ಬಾರಿ ಹೇಳಿದ್ದಾನೆ. ಮಮ ಮಾಯಾ ದುರತ್ಯಯ ಈ ರೀತಿಯೂ ಹೇಳಿದ್ದಾನೆ. ಈಗ ಅರ್ಜುನನಿಗೆ ಪ್ರಶ್ನೆ ನೋಡಿ ಮತ್ತೆ ಕೇಳ್ತಾನೆ, ಹೇ ಕೇಶವ, ಪ್ರಕೃತಿ ಅಂದರೆ ಯಾರು? ಅರ್ಥಾತ್ ಪ್ರಕೃತಿ ಅಂದರೆ ಯಾವುದು? ಪುರುಷ ಅಂದರೆ ಯಾರು? ಕ್ಷೇತ್ರ ಅಂದರೆ ಏನು? ಕ್ಷೇತ್ರಜ್ಞರು ಅಂದರೆ ಯಾರು? ಜ್ಞಾನ ಯಾವುದು? ಜ್ಞೇಯ ಯಾವುದು? ಜ್ಞೇಯ ಅಂತಾರೆ ಜ್ಞಾನ ವಿಷಯ ಅಂತ ಅರ್ಥ. ಈ ರೀತಿ ಅರ್ಜುನ ಪ್ರಶ್ನೆ ಮಾಡ್ದ. ನಾವಿಲ್ಲಿ ಪ್ರಕೃತಿ ಅಂದರೆ ಅದು 2 ಬಗೆ, ಚಿತ್ ಅಚಿತ್, ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್. ಚಿತ್ ಅಚಿತ್. ಪುರುಷರು 2 ವಿಧ. ಪುರುಷರು ಅಂದರೆ ಬರೀ ಜೆಂಟ್ಸು ಅಂತ ಹಾಗರ್ಥ ಅಲ್ಲ, ಜೀವಿಗಳು ಪುರುಷರು ಅಂತ. ಯಾರು ಶರೀರದಲ್ಲಿ ಇರ್ತಾರೋ ಅವರು ಪುರುಷರು. ಅದರಲ್ಲಿ 2 ವಿಧ. ಆತ್ಮರು ಅಂತ ಅರ್ಥ, ಜೀವಾತ್ಮ, ಪರಮಾತ್ಮ. ಆ 2 ಪ್ರಕೃತಿಯ ಬಗ್ಗೆ, ಆ 2 ಪುರುಷರ ಬಗ್ಗೆ. ಕ್ಷೇತ್ರ ಅಂದರೆ ನಮ್ಮ ಶರೀರ, ನಮ್ಮ ಶರೀರದ ಬಗ್ಗೆ ಕ್ಷೇತ್ರಜ್ಞ. ಆ ಒಂದು ಶರೀರದ ಬಗ್ಗೆ ಸರಿಯಾಗಿ ತಿಳಿದವರ್ಯಾರೋ ಅವರ ಬಗ್ಗೆ. ಇನ್ನೊಂದು ಅರ್ಥ ಬರ್ತದೆ, ಆ ಕ್ಷೇತ್ರ ಅಂದರೆ ಪರಮಾತ್ಮನು ಅಂತಲೂ ಅರ್ಥ ಇದೆ. ಅಂತಹ ಪರಮಾತ್ಮನನ್ನು ತಿಳಿದವರ ಬಗ್ಗೆ ನನಗೆ ಸರಿಯಾಗಿ ತಿಳಿಸಿಕೊಡು. ಜ್ಞಾನ, ಜ್ಞಾನಂ ಜ್ಞೇಯಂ. ಇಲ್ಲಿ ಜ್ಞಾನ ಅಂತಂದರೆ ಜ್ಞಾನ ಸಾಧನ ಅಂತ ಅರ್ಥ ಇಟ್ಕೊಳ್ಬೇಕು.
ಜ್ಞಾನಕ್ಕೆ ಯಾವುದು ಇನ್ಸ್ಟ್ರೂಮೆಂಟ್ಸ್ಗಳಿವೆನೋ, ಜ್ಞಾನವನ್ನು ಪಡೆಯಲಿಕ್ಕೆ ಯಾವುದ್ಯಾವುದು ಸಾಧನಗಳು ಅಂತಿವೆನೋ ಅದರ ಬಗ್ಗೆ ನನಗೆ ತಿಳಿಸಿಕೊಡು. ಜ್ಞೇಯ, ಜ್ಞಾನ ವಿಷಯ. ಯಾವ ಒಂದು ವಿಷಯವನ್ನು ತಿಳಿದರೆ ಇನ್ಯಾವ ಜಗತ್ತಿನಲ್ಲಿ ತಿಳಿಯದೇ ಇರುವಂಥದ್ದಾಗಿರಬೇಕು, ಇನ್ಯಾವುದೂ ಕೂಡ ತಿಳಿಯುವ ಅವಶ್ಯಕತೆ ಇಲ್ಲ. ಅಂತಹ ಒಂದು ಜ್ಞೇಯವನ್ನು, ಜ್ಞಾನ ವಿಷಯವನ್ನು, ಅಂತಹ ಒಂದು ವಸ್ತು ಬಗ್ಗೆ ನನಗೆ ಹೇಳಿಕೊಡು, ನನಗೆ ಅದನ್ನು ತಿಳಿಸು. ಏತದ್ ವೇದಿತು ಇಚ್ಛಾಮಿ, ಇದನ್ನು ತಿಳಿಯಲು ನಾನು ಬಯಸ್ತೇನೆ ಎಂಬುದಾಗಿ ಅರ್ಜುನ ಇದರಲ್ಲಿ ಕೇಳಿದ. ಅರ್ಥ ಬರ್ಕೊಳ್ಳಿ. ಪ್ರಕೃತಿಂ, ಚಿತ್ ಅಚಿತ್ ರೂಪವಾದ ಪ್ರಕೃತಿಯ ಬಗ್ಗೆ, ಪುರುಷಂ ಜೀವಾತ್ಮ ಹಾಗೂ ಪರಮಾತ್ಮರ ಬಗ್ಗೆ, ಜೀವಾತ್ಮ ಹಾಗೂ ಪರಮಾತ್ಮರ ಬಗ್ಗೆ, ನಮಗೆ ಅನಿಸ್ಬೋದು ಇಷ್ಟು ಡೀಟೇಲ್ ಆಗಿ ವಿಶ್ವರೂಪ ಅಧ್ಯಾಯವನ್ನೇ ಮುಗಿದೋಯ್ತು. ವಿಶ್ವರೂಪವನ್ನು ತೋರಿಸಿದರೂ ಕೂಡ ಪರಮಾತ್ಮ, ಅವನಿಗೆ ಇನ್ನೂ ಪರಮಾತ್ಮನ ತಿಳಿಬೇಕು ಅಂದರೆ ಎಷ್ಟು ದೊಡ್ಡ ಶಿಖಾಮಣಿ ಇರಬೇಕು ಅರ್ಜುನ ಅಂತ ಅನಿಸತ್ತೆ. ಹಾಗಲ್ಲ, ನಮಗೋಸ್ಕರನೇ ಕೇಳ್ತಾ ಇದ್ದಾನ ಅವನು. ಅದನ್ನು ಅವನಿಗೆ ಸರಿಯಾಗಿ ನೋಡ್ಲಿಕ್ಕಾಗಿಲ್ಲ ಅನಿಸುತ್ತೆ. ಎಷ್ಟೋ ಹೊಟ್ಟೆಗಳು, ಎಷ್ಟೋ ಕಣ್ಣುಗಳು, ಬಾಹೂರು ಪಾದಂ ಸಹಸ್ರ ಬಾಹೂರು ಪಾದಂ, ತೊಡೆಗಳು ಎಷ್ಟೋ, ಹೊಟ್ಟೆಗಳೆಷ್ಟೋ, ಪಾದಗಳೆಷ್ಟೋ, ಎಲ್ಲೆಲ್ಲಿ ಏನೇನಂತೆ ನೋಡ್ಲಿಕ್ಕಾಗಿಲ್ಲ ಅನಿಸುತ್ತೆ ಅವನಿಗೆ. ಅದಕ್ಕೆ ಮತ್ತೆ ಪರಮಾತ್ಮರ ಬಗ್ಗೆ ಕೇಳ್ತಾ ಇದ್ದಾನೆ. ಪುರುಷಂ ಜೀವಾತ್ಮ ಹಾಗೂ ಪರಮಾತ್ಮರ ಬಗ್ಗೆ, ಕ್ಷೇತ್ರಂ ಶರೀರದ ಬಗ್ಗೆ, ಕ್ಷೇತ್ರಂ ಶರೀರದ ಬಗ್ಗೆ, ಕ್ಷೇತ್ರಜ್ಞಂ ಅದನ್ನು ತಿಳಿದವರ ಬಗ್ಗೆ, ಅದನ್ನು ತಿಳಿದವರ ಬಗ್ಗೆ, ಜ್ಞಾನಂ ಜ್ಞಾನ ಸಾಧನಗಳ ಬಗ್ಗೆ, ಜ್ಞಾನಂ ಜ್ಞಾನ ಸಾಧನಗಳ ಬಗ್ಗೆ, ಹೇ ಕೇಶವ ಎಲೈ ಕೇಶವನೇ, ಹೇ ಕೇಶವ ಎಲೈ ಕೇಶವನೇ, ಏತದ್ವೇದಿತುಂ ಇವುಗಳನ್ನು ತಿಳಿಯಲು, ಇವುಗಳನ್ನು ತಿಳಿಯಲು, ಇಚ್ಛಾಮಿ ಬಯಸುತ್ತೇನೆ, ಆಚಾರ್ಯ 13ನೇ ಶುರು ಮಾಡಿದ್ರಲ್ಲ? ಹೌದು. ಇಚ್ಛಾಮಿ ತಿಳಿಯ ಬಯಸುವೆನು, ಇಚ್ಛಾಮಿ ಬಯಸುವೆನು. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾದ್ರೆ ಮುಂದೆ ಹೋಗೋಣ. ನೀವು ಹೇಳಿದ ಈ ಶ್ಲೋಕ ನಮ್ ಬುಕ್ಕಲ್ಲಿ ಇಲ್ಲ. ಅದಕ್ಕೆ ನನಗೂ ಡೌಟ್ ಬರ್ತಾ ಇದೆ. ನಮ್ದು ಭಗವಾನ್ ವಾಚ ಅಂತ ಇದೆ, ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಇದಂ ಶರೀರಂ ಕೌಂತೆಯ. ಇಲ್ಲ ಇಲ್ಲ, ಅದು ಎರಡನೇ ಶ್ಲೋಕ, ಅದು ಎರಡನೇ ಶ್ಲೋಕ. ಇದೇ ಮೊದಲನೇ ಶ್ಲೋಕ ಅಂತ ಇದೆ ನಮ್ದು. ಅರ್ಜುನ ಹೇಳೋದಿಲ್ಲೇ ಇಲ್ಲ. ಹೌದಾ? ಏತದ್ಯೋ ವೇತ್ತಿ ತಂ ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿದಃ. ನಮ್ದ್ರಲ್ಲಿ ಇದೆ ಇವ್ರು ಹೇಳಿದ್ದು. ಮತ್ತೆ ಲಿಂಕ್ ಕಳಿಸ್ತೀನಿ ಶಾಲಾ ಅವರೇನು, ಅದ್ ನೋಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು. ಹಾಗೆ ಮಾಡಿ. ಮುಂದಿನ ಹೋಗೋಣ. ಶ್ರೀ ಭಗವಾನುವಾಚ
ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಮಿತಿ ತದ್ವಿದಃ. ನೋಡಿ, ಕೃಷ್ಣ ಹೇಳ್ತಾ ಇದ್ದಾನೆ, ಇದಂ ಶರೀರಂ, ಹೇ ಕೌಂತೇಯ, ಇದಂ ಶರೀರಂ ಕ್ಷೇತ್ರಂ ಇತ್ಯಭಿಧೀಯತೆ. ಈ ಒಂದು ಶರೀರ ಕ್ಷೇತ್ರ ಅಂತ ಕರೆಯಲ್ಪಡುತ್ತೆ. ಇದನ್ನ ಯಾರು ತಿಳಿತಾನೋ ಅವನನ್ನ ಕ್ಷೇತ್ರಜ್ಞ ಅರ್ಥಾತ್ ಕ್ಷೇತ್ರವನ್ನು ಬಲ್ಲವ ಅಂತ ಹೇಳಬಹುದು. ಇನ್ನೊಂದು ಅರ್ಥ ಇದೆ ಇಲ್ಲಿ. ಅಷ್ಟೇ ಅಲ್ಲ, ಕ್ಷೇತ್ರಜ್ಞನಾದ ಪರಮಾತ್ಮನ ಚಿಂತನೆಗಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞ ಪರಮಾತ್ಮ ಯಾಕೆ? ಅವನೇ ನಿರ್ಮಾಣ ಮಾಡಿರೋದು. ಬರೀ ಜೀವಾತ್ಮ ಅನ್ನುವಂಥದ್ದು ಈ ಒಂದು ಶರೀರದಲ್ಲಿ ಇಲ್ಲ, ಪರಮಾತ್ಮನೂ ಇದ್ದಾನೆ. ಜೀವಾತ್ಮ ಪರಮಾತ್ಮೇತಿ ಆತ್ಮ ದ್ವಿಧ, ಇಬ್ಬರೂ ಕೂಡ ಈ ಒಂದು ಶರೀರದಲ್ಲಿ ಇದ್ದಾರೆ. ಸರಿಯಾಗಿ ನಮ್ಮ ಶರೀರ ಬಿಡಿ ಸಕಲವನ್ನು ತಿಳಿದವನು ಪರಮಾತ್ಮ. ಆದ್ದರಿಂದಾಗಿ ಕ್ಷೇತ್ರವನ್ನೂ ತಿಳಿದಿದ್ದಾನೆ. ಕ್ಷೇತ್ರಜ್ಞ ಅಂತ ಪರಮಾತ್ಮನನ್ನೇ ಕರೀತೇವೆ. ಆದ್ದರಿಂದಾಗಿ ಕ್ಷೇತ್ರ ಅಂದರೆ ಈ ಶರೀರ, ಕ್ಷೇತ್ರಜ್ಞ ಅಂದರೆ ಈ ಶರೀರವನ್ನು ಬಲ್ಲವರು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕ್ಷೇತ್ರಜ್ಞರು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ. ಇದನ್ನು ಯಾರು ತಿಳಿದಿರ್ತಾರೋ ಕ್ಷೇತ್ರಜ್ಞಂ ಇತಿ ತದ್ವಿದಃ. ಇದನ್ನ ತಿಳಿದವರು ಇದನ್ನ ಯಾರು ತಿಳಿದಿರ್ತಾರೋ ಅವರನ್ನ ಕ್ಷೇತ್ರಜ್ಞರು ಅಂತ ಹೇಳಿ ತದ್ವಿದಃ ಕ್ಷೇತ್ರವನ್ನು ಬಲ್ಲವರೇ ಹೇಳಬೇಕು. ಗುಣೀ ಗುಣಂ ವೇತ್ತಿನ ವೇತ್ತಿ ನಿರ್ಗುಣೋ. ಇವನು ಸಕಲ ಗುಣ ಸಂಪನ್ನಪ್ಪ ಅಂತ ಹೇಗೆ ಗೊತ್ತಾಗತ್ತೆ? ಸಕಲ ಗುಣ ಸಂಪನ್ನ ಅಂತಂದ್ರೆ ಆ ಎಲ್ಲ ಗುಣಗಳು ಇವನಲ್ಲಿ ಇರಬೇಕು. ಇದ್ದಾಗ ಮಾತ್ರ ಇವನು ನಿಜವಾದ ಗುಣವಂತ ಅಂತ ಹೇಳಬಹುದು. ಇವನಲ್ಲಿಯೇ ಗುಣ ಇಲ್ಲ ಅಂತಂದ್ಮೇಲೆ ಅವನನ್ನು ನೋಡಿ ಹೇಳಿಕ್ಕಾಗೋದೇ ಇಲ್ಲ. ಹಾಗೆ ಕ್ಷೇತ್ರಜ್ಞಂ ಇತಿ ತದ್ವಿದಃ, ಯಾರು ಈ ಒಂದು ಶರೀರ ಬಗ್ಗೆ ತಿಳಿದಿರ್ತಾರೋ ಅಂಥವರನ್ನ ಕ್ಷೇತ್ರಜ್ಞರು ಅಂತ ಹೇಳಿ ಯಾರು ಹೇಳ್ತಾರೆ ಅಂತಂದ್ರೆ ತದ್ವಿದಃ, ಕ್ಷೇತ್ರಜ್ಞರೇ ಹೇಳ್ತಾರೆ. ಕ್ಷೇತ್ರವನ್ನು ಬಲ್ಲವರೇ ಕ್ಷೇತ್ರವನ್ನು ತಿಳಿದವರ ಬಗ್ಗೆ ಕ್ಷೇತ್ರಜ್ಞರು ಅಂತ ಹೇಳ್ತಾರೆ ಅಂತ ಕೃಷ್ಣನ ಮಾತು. ಅರ್ಥ ಬರ್ಕೊಳ್ಳಿ. ಕೌಂತೇಯ ಅರ್ಜುನನೇ, ಕೌಂತೇಯ ಅರ್ಜುನನೇ, ಇದಂ ಶರೀರಂ ಈ ಶರೀರವು, ಇದಂ ಶರೀರಂ ಈ ಶರೀರವು, ಕ್ಷೇತ್ರಂ ಇತ್ಯಭಿಧೀಯತೆ ಕ್ಷೇತ್ರವೆಂದು ಕರೆಯಲ್ಪಡುತ್ತದೆ. ಕ್ಷೇತ್ರಂ ಇತ್ಯಭಿಧೀಯತೆ ಕ್ಷೇತ್ರವೆಂದು ಕರೆಯಲ್ಪಡುತ್ತದೆ.
ಇಲ್ಲಿ ಕ್ಷೇತ್ರ ಅಂತಂದ್ರೆ, ಶರೀರ ಅಂತಂದ್ರೆ ಬರೀ ಶರೀರದ ಬಗ್ಗೆ ತಿಳ್ಕೊಂಡವರು ಅದೇನದು? ಈಗ ಮಾಮೂಲಿ ಡಾಕ್ಟರ್ಸು ತಿಳ್ಕೊಂಡಿರ್ತಾರೆ ಶರೀರದ ಬಗ್ಗೆ, ಒಂದೊಂದು ನರಗಳ ಬಗ್ಗೆ, ಒಂದೊಂದು ನರಗಳಿಗೂ ಸಪ್ರೇಟ್ ಡಾಕ್ಟರ್ಸ್ ಇದ್ದಾರೆ, ಅವರು ಸರಿಯಾಗಿ ತಿಳ್ಕೊಂಡಿರ್ತಾರೆ, ಅವರು ಕ್ಷೇತ್ರಜ್ಞರ? ಹಾಗಲ್ಲ. ಇದರ ಒಳಾರ್ಥ ಏನು ಅಂತಂದ್ರೆ, ಶರೀರ ಅಂತಂದ್ರೆ ಈ ಪಂಚಮಹಾಭೂತಗಳು ಅಂತ ಅರ್ಥ. ಮಹಾಭೂತಾನ್ಯಹಂಕಾರ, ಅವ್ಯಕ್ತತತ್ವ, ಮಹತ್ತತ್ವ, ಅಹಂಕಾರ ತತ್ವ, ವೈಕಾರಿಕ, ತೈಜಸ, ತಾಮಸ, ಇವೇ ಮೊದಲಾದ ಗುಣಗಳ ಬಗ್ಗೆ, ಇವೇ ಮೊದಲಾದ ತತ್ವಗಳ ಬಗ್ಗೆ ಯಾರು ತಿಳಿದುಕೊಂಡಿರುತ್ತಾರೋ, 27 ತತ್ವಗಳಿವೆ ಮುಂದೆ ಹೇಳ್ತಾನೆ, ಕೃಷ್ಣನೇ ಹೇಳ್ತಾ ಬರ್ತಾನೆ. ಆದರೆ ಈ ಎಲ್ಲದರಿಂದ ಸೃಷ್ಟವಾದದ್ದು ಶರೀರ. ಇನ್ನುಳಿದ ಎಲ್ಲ ಗುಣಗಳು ಈ ಶರೀರದಲ್ಲಿ ಇದೆ, ಸೂಕ್ಷ್ಮ ರೂಪದಿಂದ ಇದೆ. ಮಹತ್ತತ್ವ ಕಣ್ಣಿಗೆ ಕಾಣಿಸ್ತಾ, ಯಾವುದು ಕಣ್ಣಿಗೆ ಕಾಣೋದೆಲ್ಲ ಮಹತ್ತತ್ವ, ಯಾವುದು ಸೂಕ್ಷ್ಮವಾಗಿದೆನೋ ಅವೆಲ್ಲ ಅವ್ಯಕ್ತ ತತ್ವ. ನನ್ನದು, ನಾನು ಇನ್ನೊಂದು ಏನು ಬರ್ತದೋ ಅದು ಅಹಂಕಾರ ತತ್ವ. ಇವೇ ಮೊದಲಾದ ತತ್ವಗಳ ಬಗ್ಗೆ, ಇವೇ ಮೊದಲಾದ ಗುಣಗಳ ಬಗ್ಗೆ ಯಾರು ತಿಳಿದುಕೊಂಡಿರುತ್ತಾನೋ ಅವನು ನಿಜವಾದ ಕ್ಷೇತ್ರಜ್ಞ ಅಂತ ಇದರ ಅರ್ಥ. ಶರೀರಂ ಕ್ಷೇತ್ರಮಿತ್ಯಭಿಧೀಯತೆ, ಕ್ಷೇತ್ರ ಅಂತ ಕರೆಯಲ್ಪಡುತ್ತದೆ. ಆಯ್ತಾ? ನೆಕ್ಸ್ಟ್, ಏತದ್ಯಃ ಇದನ್ನು ಯಾರು ವೇತ್ತಿ ತಿಳಿಯುತ್ತಾನೋ, ಇದನ್ನು ಯಾರು ವೇತ್ತಿ ತಿಳಿಯುತ್ತಾನೋ, ತಂ ಅವನನ್ನು ಕ್ಷೇತ್ರಜ್ಞಂ ಇತಿ ಕ್ಷೇತ್ರಜ್ಞನೆಂದು ತದ್ವಿದಃ ಕ್ಷೇತ್ರವನ್ನು ಬಲ್ಲವರು ಪ್ರಾಹುಹು ಕರೆಯುತ್ತಾರೆ. ಇದಕ್ಕೆ ಶರೀರ ಅಂತ ಯಾಕೆ ಹೆಸರು? ಬೇರೆ ಏನಾದರೂ ಹೆಸರು ಇಡ್ಬೋದಿತ್ತಲ್ಲ. ಒಂದೊಂದು ಶಬ್ದಕ್ಕೂ ಇಲ್ಲಿ ಅರ್ಥ ಇದೆ. ಶರೀರ ಅಂತೆ ಯಾಕೆ ಕರೀತಾರೆ ಅಂತಂದ್ರೆ, ಇದು ಶ್ರೂ ಹಿಂಸಾಯಾಮ್ ಎನ್ನುವಂತಹ ಧಾತುವಿಂದ ಉತ್ಪನ್ನವಾದ ಒಂದು ಶಬ್ದ. ನೋಡಿ, ಆತ್ಮನಿಗೆ ನೋವಿಲ್ಲ, ನೋವಾಗತ್ತಂತೆ ಶರೀರ ಇದ್ದಾಗ. ನೋಡಿ, ಶರೀರ ಇಲ್ಲ ಅಂತಂದ್ರೆ ನೋವೇ ಇಲ್ಲ. ಶರೀರ ಇತ್ತು ಅಂತಾದ್ರೆ 3 ದೋಷಗಳಿಂದ ಕೂಡಿರುವಂತಹ ಈ ಶರೀರ, ವಾತ ಪಿತ್ತ ಕಫ, ಅದರಿಂದಾಗಿಯೇನೇ ನಮ್ಮ ಶರೀರದಲ್ಲಿ ಅವುಗಳ ಸಮತೋಲನ ಕಳೆದುಕೊಂಡಾಗ ನಮ್ಮಲ್ಲಿ ಅನೇಕ ರೋಗಗಳ ಉತ್ಪತ್ತಿ ಆಗತ್ತೆ. ವಯಸ್ಸಾಯಿತು, ಮುಪ್ಪು ಬಂತು, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಅಡ್ಡಾಡಕ್ಕಾಗೋದಿಲ್ಲ, ಮೆಟ್ಲು ಹತ್ಲಿಕ್ಕಾಗೋದಿಲ್ಲ, ನೋವು. ಯಾವ ರುಚಿ ಬರೋದಿಲ್ಲ, ನೋವು. ಅದಕ್ಕೆ ಶ್ರೂ ಹಿಂಸಾಯಾಮ್ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಇದು. ಆದ್ದರಿಂದ ಇದನ್ನ ಶರೀರ ಅಂತ ಕರಿತೇವೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಇದನ್ನ ಕ್ಷೇತ್ರ ಅಂತ ಹೇಳ್ತಾರೆ ನೋಡಿ. ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರ್ಯತೇಚ ಯತ್. ನಮ್ಮ ಶರೀರ ನಮಗೆ ನೋವು ಕೊಡೋದಿಲ್ಲ, ಮತ್ತೆ ಮತ್ತೊಂದರಿಂದ ಅದು ನೋವಿಗೆ ಒಳಗಾಗತ್ತೆ. ಯಾವುದವು? ಈ ಅವ್ಯಕ್ತ ತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಇವುಗಳಿಂದ. ಹಿಂಸಾ ಹೇತು ಜೀವಸ್ಯ,
ಜೀವ ಅಂದರೆ ಜೀವಾತ್ಮ ಅಂತ ಅರ್ಥ. ಹಿಂಸಕ್ಕೆ ಕಾರಣವಾದದ್ದು, ಮತ್ತೊಂದರಿಂದ ನೋವಿಗೆ ಒಳಗಾಗತ್ತೆ, ಆದ್ದರಿಂದ ಇದನ್ನು ಶರೀರ ಅಂತ ಕರಿತೇವೆ. ಅವ್ಯಕ್ತಾದಿ ಶರೀರಂತೂ ತತ್ಕ್ಷೇತ್ರಂ ಕ್ಷೀಯತೇತ್ರ ಯತ್. ಅದನ್ನು ಕ್ಷೇತ್ರ, ಇಂತಹ ಶರೀರವನ್ನು ಕ್ಷೇತ್ರ ಅಂತಲೂ ಕರೀತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾನೆ. ಶರೀರ ಅನ್ನುವಂತಹ ಶಬ್ದಕ್ಕೆ ಡೆಫಿನೇಷನ್. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಮುಂದೆ ಹೋಗೋಣ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನೀವು 27 ತತ್ವ ಅಂದ್ರಿ, ಬಾಕಿ ಗ್ರಂಥದಲ್ಲಿ 24 ಅಂತ ಬರುತ್ತೆ. ಆದ್ರೆ ಅಲ್ಲಿ ಅವ್ಯಕ್ತ ತತ್ವ ಹಾಕೊಂಡಿಲ್ಲ. ಅಲ್ಲಿ ನೀವು ಶ್ರೀ ಭೂ ದುರ್ಗಾ 3 ಹಾಕೊಂಡು 27 ಅಂತ ಇದ್ದೀರಾ. ಹೌದು ಹೌದು ಹೌದು. ಧನ್ಯವಾದ. ಈಗ ಕೆಲವೊಂದು ಕಡೆ ಬರೀ ದಶೇಂದ್ರಿಯಗಳು ಅಂತ ಬರ್ತದೆ, ಇನ್ನೊಂದು ಕಡೆ ಏಕಾದಶ ಇಂದ್ರಿಯಗಳು ಅಂತ ಬರ್ತದೆ. ಅಲ್ಲಿ ಮನಸ್ಸನ್ನು ಗ್ರಹಣೆ ಮಾಡಿರ್ತಾರೆ, ಅಲ್ಲಿ ಬರೀ ದಶೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ, ಬರೀ 10 ಇಂದ್ರಿಯಗಳು ಅಂತ ಹೇಳ್ತಾರೆ. ಆದರೆ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ ವಿಭೂತಿ ಯೋಗದಲ್ಲಿ, ಇಂದ್ರಿಯಾಣ ಮನಶ್ಚಾಸ್ಮಿ, ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೇನೆ. ಹಾಗಾದ್ರೆ ಈ ಮನಸ್ಸೆನ್ನುವಂಥದ್ದು ಪಂಚ ಜ್ಞಾನೇಂದ್ರಿಯದಲ್ಲೂ ಬರೋದಿಲ್ಲ, ಪಂಚ ಕರ್ಮೇಂದ್ರಿಯಗಳಲ್ಲೂ ಬರೋದಿಲ್ಲ. ಅವುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಧಾನ ಇಂದ್ರಿಯ ಇದು. ಸರಿನಾ? ಆದ್ರಿಂದ ಅದನ್ನ ನಾವು ಹೀಗೆ ಹೇಳಬೇಕಾಗತ್ತೆ, ಅಷ್ಟು ತತ್ವಗಳನ್ನ. ನಿಮ್ ವಿಡಿಯೋ ಆಫ್ ಆಗೋಯ್ತು ಆಚಾರ್ಯ. ಹಾ ಹಾ ಹಾ, ಅರ್ಥ ಬರ್ಕೊಳ್ಳಿ. ಅರ್ಥ ಆಯ್ತಲ್ಲ ಇದ್ರದ್ದು? ಸರಿ ಸರಿ, ಆಗಿದೆ. ಸರಿ, ಮುಂದೆ ಹೋಗೋಣ. ಇನ್ನೂ ಬಿಡಿಸಿ ಹೇಳ್ತಾ ಇದ್ದಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಕ್ಷೇತ್ರಜ್ಞ ಬೇರೆ ಯಾರೂ ಅಲ್ಲ ಹೇ ಭಾರತ, ಭರತ ಕುಲೋದ್ಭವ, ಹೇ ಪಾರ್ಥ, ಕ್ಷೇತ್ರಜ್ಞ ಬೇರೆ ಯಾರೂ ಅಲ್ಲಪ್ಪ. ಶರೀರ ಅಂದ್ರೆ ಹೇಳಿದ್ದೇನೆ, ಬರೀ ಶರೀರ ಅಂದ್ರೆ ಈ ಜಡವಾದ ಶರೀರ ಅಂತ ಅರ್ಥ ಅಲ್ಲ. ಅದರಲ್ಲಿ ಸೂಕ್ಷ್ಮವಾಗಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ಅನೇಕ ತತ್ವಗಳನ್ನ ಯಾರು ತಿಳಿದಿರ್ತಾರೋ ಅವನು ಕ್ಷೇತ್ರಜ್ಞ. ಈಗ ಹೇಳ್ತಾ ಇದ್ದಾನೆ, ಮಾಂ ಕ್ಷೇತ್ರಜ್ಞಂ ವಿದ್ಧಿ, ನನ್ನನ್ನೇ ಕ್ಷೇತ್ರಜ್ಞ ಅಂತ ತಿಳಿ. ಯಾಕೆ? ಅವ್ಯಕ್ತಾದಿ ಸರ್ವ ವಿಷಯಗಳಲ್ಲೂ ಸರ್ವ ತತ್ವಗಳ ಅರಿವು ನನಗಿದೆ. ಆದ್ದರಿಂದ ಕ್ಷೇತ್ರಜ್ಞ ಅಂಥೇಳಿ ನನ್ನನ್ನೇ ತಿಳಿ. ಹಾಗಾದ್ರೆ ನಿಜವಾದ ಜ್ಞಾನ ಯಾವುದು ಗೊತ್ತಾ? ಅಲ್ಲಿ ಕೇಳ್ದ ಜ್ಞಾನ ಸಾಧನ, ಅಂತಹ ಜ್ಞಾನವನ್ನು ಪಡೆಯೋದು ಹೇಗೆ ಅಂತ ಹಿಂದೆ ಕೇಳಿದ್ದ. ಜ್ಞಾನ ಯಾವುದು ಅಂತ ತಿಳ್ಕೊ ಮೊದಲು. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಜ್ಞಾನ ಏನಿದೆ ಅದೇ ನಿಜವಾದ ಜ್ಞಾನ. ಕ್ಷೇತ್ರಜ್ಞಯೋ ಜ್ಞಾನಂ ಯತ್ ತದ್ ಜ್ಞಾನಂ ಮತಂ ಮಮ. ಈ ಎರಡರ ಜ್ಞಾನ ಏನಿದೆ ಅದೇ ನಿಜವಾದ ಜ್ಞಾನ. ಈ ಎರಡರ ಜ್ಞಾನ ಬಂತು ಅಂತಾದರೆ ಈ ಜಗತ್ತಿನಲ್ಲಿ ಇನ್ಯಾವ ವಿಷಯಗಳ ಜ್ಞಾನದ ಅವಶ್ಯಕತೆ ಇಲ್ಲ. ಯಾವ ವಿಷಯವೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಎಲ್ಲವೂ ತಿಳಿದ ಹಾಗೆ. ಕ್ಷೇತ್ರಜ್ಞ ಬೇರೆ ಯಾರೂ ಅಲ್ಲ, ನಾನೇ. ಯಾಕೆ? ಸರ್ವಕ್ಷೇತ್ರೇಶು, ಎಲ್ಲ ಕ್ಷೇತ್ರಗಳ ಜ್ಞಾನ ನನಗಿದೆ. ಅರ್ಥಾತ್ ಎಲ್ಲ ಸೂಕ್ಷ್ಮಾದಿ ಸೂಕ್ಷ್ಮ ವಿಷಯಗಳ ಜ್ಞಾನ, ತತ್ವಗಳ ಜ್ಞಾನ ನನಗೆ ಇದೆ. ಆದ್ದರಿಂದ ನನ್ನನ್ನೇ ಕ್ಷೇತ್ರ ಅಂತ ತಿಳಿ. ಹಾಗಾದರೆ ಜ್ಞಾನ ಯಾವುದು? ಕ್ಷೇತ್ರಜ್ಞಯೋ ಜ್ಞಾನಂ ಇದು ವರ್ತತೆ ಖಲು ತದ್ ಜ್ಞಾನಂ ನೇವ ಜ್ಞಾನಂ ಇತಿ ಮಮ ಮತಂ. ಆ ಕ್ಷೇತ್ರ ಅರ್ಥಾತ್ ಅವ್ಯಕ್ತ ತತ್ವಾದಿಗಳ ಒಂದು ಅದರ ಜ್ಞಾನ, ಮತ್ತೆ ಕ್ಷೇತ್ರಜ್ಞನ ಜ್ಞಾನ, ಪರಮಾತ್ಮನ ಜ್ಞಾನ,
ಈ ಎರಡರ ಜ್ಞಾನ ಬಂತು ಅಂತಾರೆ. ಈ ಎರಡರ ಜ್ಞಾನ ಏನಿದೆ ಅದೇ ನಿಜವಾದ ಜ್ಞಾನ ಅಂತ ನನ್ನ ಅಭಿಪ್ರಾಯ. ಅಭಿಪ್ರಾಯ ಅಂದ್ರೆ ಅದೇ ಅದೇ ಸಮ್ಮತ. ಈ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ. ಒಂದೇ ನಿಮಿಷ. ಹಾ, ಅರ್ಥ ಬರ್ಕೊಳ್ಳಿ. ಹೇ ಭಾರತ, ಎಲೈ ಪಾರ್ಥನೆ, ಹೇ ಭಾರತ ಎಲೈ ಪಾರ್ಥನೆ, ಮಾಂ ಚಾಪಿ ನನ್ನನ್ನೇ, ಮಾಂ ಚಾಪಿ ನನ್ನನ್ನೇ, ಕ್ಷೇತ್ರಜ್ಞಂ ವಿದ್ಧಿ, ಕ್ಷಮಸಿ ಕ್ಷಮಸಿ, ಮಾಂ ಚಾಪಿ ನನ್ನನ್ನೇ, ಸರ್ವಕ್ಷೇತ್ರೇಷು ಅವ್ಯಕ್ತ ಮೊದಲಾದ ಕ್ಷೇತ್ರಗಳ ವಿಷಯದಲ್ಲಿ, ಅವ್ಯಕ್ತ ಮೊದಲಾದ ಕ್ಷೇತ್ರಗಳ ವಿಷಯದಲ್ಲಿ ಕ್ಷೇತ್ರಜ್ಞಂ ಕ್ಷೇತ್ರಜ್ಞನನ್ನಾಗಿ ಅಥವಾ ಕ್ಷೇತ್ರಜ್ಞನೆಂದು, ಕ್ಷೇತ್ರಜ್ಞಂ ಕ್ಷೇತ್ರಜ್ಞನೆಂದು ವಿದ್ಧಿ ತಿಳಿ. ಇನ್ನೊಮ್ಮೆ ಹೇಳ್ತೇನೆ. ಸರ್ವಕ್ಷೇತ್ರೇಷು ಅವ್ಯಕ್ತಾದಿ ಸರ್ವಕ್ಷೇತ್ರದಲ್ಲೂ ಅವ್ಯಕ್ತ ಮೊದಲಾದ ಕ್ಷೇತ್ರಗಳ ವಿಷಯದಲ್ಲಿ, ಅವ್ಯಕ್ತ ಮೊದಲಾದ ಕ್ಷೇತ್ರಗಳ ವಿಷಯದಲ್ಲಿ ಕ್ಷೇತ್ರಜ್ಞಂ ಕ್ಷೇತ್ರಜ್ಞನೆಂದು ವಿದ್ಧಿ ತಿಳಿ. ಕ್ಷೇತ್ರ ಕ್ಷೇತ್ರಜ್ಞಯೋಃ, ಕ್ಷೇತ್ರ ಕ್ಷೇತ್ರಜ್ಞಯೋಃ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಜ್ಞಾನಂ ಜ್ಞಾನವಿದೆಯೋ, ಜ್ಞಾನಂ ಜ್ಞಾನವಿದೆಯೋ, ಯತ್ ತಜ್ಞಾನಂ ಆ ಜ್ಞಾನವೇ, ಯತ್ ತತ್ ಆ ಜ್ಞಾನವೇ, ಯತ್ ತತ್ ಆ ಜ್ಞಾನವೇ, ಮಮ ಆಜ್ಞಾನವೇ, ಕ್ಷಮಿಸಿ ಆಜ್ಞಾನವೇ, ಜ್ಞಾನಂ ಜ್ಞಾನವೆಂದು, ಜ್ಞಾನಂ ಜ್ಞಾನವೆಂದು, ಮಮ ಮತಂ ನನ್ನ ಅಭಿಪ್ರಾಯ, ಮಮ ಮತಂ ನನ್ನ ಅಭಿಪ್ರಾಯ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.